ಹಾಯ್ ಗೈಸ್, ಇವತ್ತು ನಾನು ಹೇಳೋಕೆ ಬಂದಿದ್ದೀನಿ ಒಂದು ರಿಯಲ್ ಹಾರರ್ ಸ್ಟೋರಿ, ಡಾರ್ಕ್ ಸ್ಟೋರೀಸ್ ಕನ್ನಡದಲ್ಲಿ. ಈ ಒಂದು ಹಾರರ್ ಸ್ಟೋರಿನ ಒಬ್ಬರು ಪ್ರಾಕ್ಟಿಕಲ್ ಆಗಿ ನೋಡೋಕೆ ಹೋದಂಥ ಒಬ್ಬ ವ್ಯಕ್ತಿಗೆ ಆಗಿರುವಂಥ ಒಂದು ಘಟನೆ. ಏನಪ್ಪ ಅಂದರೆ ಮ್ಯಾಟ್ರು, ಒಬ್ಬರು ಹಾರರ್ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರೆ. ಅವರು ಹಾರರ್ ಕಂಟೆಂಟ್ನ ಮಾಡ್ತಾ ಇರ್ತಾರೆ ನಮ್ಮ ಥರನೇ. ಬಟ್ ನಮ್ಮ ಥರ ವಿಡಿಯೋ ಮಾಡ್ತಾ ಇರಲ್ಲ. ಅವ್ರು ಸ್ಮಶಾನದಲ್ಲಿ ಹೋಗುವಂಥದ್ದು, ಅಲ್ಲಿ ಡೈರೆಕ್ಟ್ ಆತ್ಮಗಳ ಜೊತೆ ಅಲ್ಲಿ ಏನು ನಡೆಯುತ್ತೆ ಅನ್ನೋ ತೋರಿಸೋದು, ಆ ಥರ ಮಾಡ್ತಾ ಇರ್ತಾರೆ. ಬಟ್ ಅವರು ಈ ಒಂದು 4-5 ವರ್ಷದಿಂದನೂ ಈ ಒಂದು ಇನ್ಫ್ಲುಯೆನ್ಸರ್ ಕೆಲಸ ಮಾಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಅವ್ರಿಗೆ ಈ ಥರ ಒಂದು ಘಟನೆ ಯಾವತ್ತೂ ನಡೆದಿರಲ್ಲ. ಮೇಯ್ನಾಗಿ ಹೇಳ್ಬೇಕು ಅಂದರೆ, ಅವರು ಕೇರಳದ ಒಂದು ಸ್ಮಶಾನದ ಹತ್ರ ಹೋಗ್ತಾರೆ. ಅವ್ರು ನಮ್ಮ ಕರ್ನಾಟಕದವರು. ಹುಡಿಕೊಂಡು ಯಾರೋ ಒಬ್ರು ಹೇಳ್ತಾರೆ, ಈ ಥರ ಇಲ್ಲಿದೆ ಭಯಾನಕ ಒಂದು ಜಾಗ, ನಿಮಗೆ ಧೈರ್ಯ ಇದ್ರೆ ಹೋಗಲ್ಲ ವಿಡಿಯೋ ಮಾಡಿ ಅಂತ ಹೇಳ್ತಾರೆ. ಆಯ್ತು ಬಿಡು ಅಂತೇಳಿ ಹೋಗ್ತಾರೆ. ಬಟ್ ಅದು ಸ್ಮಶಾನ ಅಲ್ಲ, ಒಂದು ಪಾಳು ಬಿದ್ದ ಮನೆ. ಇವ್ರೇನು ಮಾಡ್ತಾರೆ ಅಂದರೆ, ಒಬ್ಬ ಕ್ಯಾಮ್ರಾಮ್ಯಾನ್ ಜೊತೆ ಹೋಗ್ತಾರೆ. ಇಬ್ಬರೇ ಹೋಗ್ತಾರೆ, ಒಂದು ಕಾರಲ್ಲಿ ಹೋಗ್ತಾರೆ. ಒಂದಿನ ಮುಂಚೆನೇ ಡೇ ಟೈಮಲ್ಲಿ ಹೋಗ್ಬಿಟ್ಟು ಆ ಜಾಗ ನೋಡ್ತಾರೆ. ಯಾಕಂದ್ರೆ ನೈಟ್ ಟೈಮ್ ಡೈರೆಕ್ಟಾಗಿ ಯಾರು ಹೋಗಲ್ಲ. ಯಾವುದೇ ಇನ್ಫ್ಲುಯೆನ್ಸರ್ ಆದರೂ ಸಹ ಇನ್ನಿದ್ರಿಗೆ ನೈಟ್ ಹೋಗಿದ್ದೀವಿ ಅನ್ನೋ ಥರ ಶೋ ತೋರಿಸ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ಅವರು ಡೇ ಟೈಮಲ್ಲೇ ಒಂದು ರೌಂಡ್ ಹೋಗಿ ನೋಡ್ಕೊಂಡು ಬಂದಿರ್ತಾರೆ. ಅವರು ಅದೇ ಥರ ಡೇ ಹೋಗಿ ನೋಡ್ತಾರೆ. ಬಟ್ ಅಲ್ಲಿ ಏನು ಒಂದ್ಸಲ ಫೀಲ್ ಅನ್ಸೋದಿಲ್ಲ, ಈ ಥರ ಐತೆ ಹಿಂಗಿರುತ್ತೆ ಅಂತ. ಬಟ್ ಅವ್ರೇನು ಮಾಡ್ತಾರೆ ಅಂದರೆ, ಒಂದಿನ ಅಲ್ಲೇ ಸ್ಟೇ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಅಲ್ಲಿ ಹೋಗಿ ನೋಡ್ತಾರೆ. ನೆಕ್ಸ್ಟ್ ಡೇ ನೈಟ್ ಹೋಗ್ಬೇಕಲ್ಲ, ಮತ್ತೆ ಇನ್ನೊಂದಿನ ಡೇ ಹೋಗಿ ನೋಡ್ತಾರೆ. ಅಲ್ಲಿ ಯಾವುದೇ ರೀತಿ ಏನೋ ಒಂದು ಫೀಲ್ ಥರನೂ ಇರೋಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ, ಬಿಡು ಇಲ್ಲೇನೂ ಇಲ್ಲ, ನೈಟ್ ಶೋ ಆರಾಮಾಗಿ ಮುಗಿಸ್ಕೊಂಬಿಟ್ಟು, ಶೂಟ್ ಮುಗಿಸ್ಕೊಂಬಿಟ್ಟು ಬೇಗ ಹೋಗ್ಬಿಟ್ಟು ವಿಡಿಯೋ ಎಡಿಟಿಂಗ್ ಏನಿದೆ ಅದು ಮುಗಿಸ್ಕೊಂಬಿಟ್ಟು ಆಮೇಲೆ ಡೈರೆಕ್ಟ್ ಬೆಂಗಳೂರಿಗೆ ಜಂಪ್ ಆಗೋಣ ಅಂತ ಪ್ಲಾನ್ ಮಾಡ್ತಾರೆ. ಅವತ್ತು ನೈಟು ಅವರು ತಿಂಡಿನ ಅದೇ ಹೋಟೆಲ್ ಅವ್ರೇನು ಸ್ಟೇ ಆಗಿರ್ತಾರೆ ಆ ಹೋಟೆಲಲ್ಲಿ ತಿಂಡಿ ಮಾಡ್ಕೊಂಬಿಟ್ಟು ಹೊರಡ್ತಾರೆ. ಹೊರಡ್ಬೇಕಾದ್ರೆ ಅವರು ಚಿಕನ್ ಊಟ ಮಾಡಿರ್ತಾರೆ, ನಾನ್ ವೆಜ್ ಊಟ ಮಾಡಿರ್ತಾರೆ. ಅದು ಏನು ತಿಂಕಿದೆ ಅಂತ ನೋಡ್ಕೊಳ್ಳಿ. ನಾನ್ ವೆಜ್ಜನ್ನು ಅವರು ಊಟ ಮಾಡಿರ್ತಾರೆ. ಎಷ್ಟೋ ಜನ ಹೇಳ್ತಾರೆ ಆತ್ಮಗಳಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಆಗಿರುತ್ತೆ, ಇಲ್ಲೇ ಹೋದ್ರೆ ನಾವು ಹೊರಗಡೆ ಒಂದು ಊಟ ಬಿಡ್ಬೇಕು, ಆ ಥರ ಏನೋ ಒಂದು ಹೇಳ್ತಾರೆ ನಾನ್ ವೆಜ್ ತಿನ್ಬೇಕಾದ್ರೆ. ಬಟ್ ಇವ್ರು ನಾನ್ ವೆಜ್ ತಿಂದು ಹೋಗ್ತಾರೆ. ಈ ಕತೆ ನಿಜವಾಗ್ಲೂ ಕಳ್ಳು ಕ್ಯೂಚು ಅಂಥದ್ದಾಗಿರುತ್ತೆ. ಯಾಕಂದರೆ ಅಲ್ಲಿ ಕಾಯ್ತಾ ಇರೋ ಒಂದು ಆತ್ಮ, ಒಂದು ದೆವ್ವ, ನಿಮ್ಮ ರೀತಿಯಲ್ಲಿ ಹೇಳ್ಬೇಕಂದ್ರೆ ಒಂದು ದೆವ್ವ, ನಮ್ಮ ರೀತಿಯಲ್ಲಿ ಒಂದು ಆತ್ಮ, ಒಂದು ತಾಯ್ದಾಗಿರುತ್ತೆ. ಇದರಿಂದ ಏನಿದೆ ಏನು ಯಾರಿಗೂ ಗೊತ್ತಿಲ್ಲ. ಬಟ್ ಅವನು ಅವತ್ತು ನೈಟು ಹೋಗ್ಬೇಕು ಅಂತ ಹೋಗ್ತಾರೆ. ದೂರದಲ್ಲಿ, ಆ ಮನೆಯಿಂದ ದೂರದಲ್ಲೇ ಕಾರ್ ನಿಲ್ಲಿಸ್ತಾರೆ. ನಿಧಾನಕ್ಕೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ಅಲ್ಲಿಂದನೇ ಶೂಟ್ ಸ್ಟಾರ್ಟ್ ಮಾಡ್ತಾರೆ ಕಾರಿಂದ. ಅವ್ನು ಹೇಳ್ತಾ ಹೋಗ್ತಾನೆ, ನಾವಿಂಥ ಜಾಗಕ್ಕೆ ಬಂದಿದ್ದೀವಿ, ಇಲ್ಲಿದ್ದೀವಿ, ನೆಕ್ಸ್ಟ್ ಈ ಥರ ನೋಡೋಣ ಬನ್ನಿ ಗಾಯ್ಸ್ ಅಂತ ಏನೋ ಒಂದು ಹೇಳ್ಕೊಂಡು ಅವ್ರಿಗೆ ಏನು ಇನ್ಫ್ಲುಯೆನ್ಸರ್ ಟೆಲಿಂಗ್ಸ್ ಏನೇನು ಮಾತಾಡ್ಬೇಕು ಅವ್ರು ಅದನ್ನು ಮಾತಾಡ್ಕೊತ ಹೋಗ್ತಾರೆ. ಮುಂದೆ ಹೋಗ್ತಾ 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 ಒಂದು ಬರ್ರನ ಅವರು ವೀಡಿಯೋ ಮಾಡ್ಬೇಕಾದ್ರೆ ಅಷ್ಟು ಒಂದು ಶೋ ಅಲ್ಲಿ ಪಾಸ್ ಆಗ್ಬಿಡುತ್ತೆ ಒಂದು ಗಾಳಿ. ಅವರಿಗೆ ತುಂಬ ಭಯ ಆಗ್ಬಿಡುತ್ತೆ. ಯಾಕಂದರೆ ಅವ್ರು ಇಷ್ಟು ನಡೆದಿರೋ ಘಟನೆಯಲ್ಲಿ ಅವ್ರ ಆತ್ಮ ಇದೆ ಅನ್ನೋದು ಒಂದು ಸುಳ್ಳು ಅನ್ನೋ ಒಂದು ಇದನ್ನು ಮಾಡಿರ್ತಾರೆ. ಯಾಕಂದರೆ ಒಂದು 200-300 ಜಾಗಗಳಿಗೆ ವಿಸಿಟ್ ಮಾಡಿರ್ತಾರೆ, ಅಲ್ಲಿ ಎಷ್ಟೋ ನೋಡಿರ್ತಾರೆ, ಏನು ಫೀಲೇ ಅನ್ಸಲ್ಲ. ಬಟ್ ಅವ್ರಿಗೇನು ಧೈರ್ಯ ಅಂದರೆ ಆತ್ಮಗಳಿರಲ್ಲ. ಯಾಕಂದರೆ ಅವ್ರು ಅಷ್ಟು ಜಾಗ ವಿಸಿಟ್ ಮಾಡಿದ್ರು ಒಂದೇ ಒಂದು ಚೂರು ಅವ್ರಿಗೆ ಫೀಲ್ ಇಲ್ಲ, ಆತ್ಮಗಳಿದೆ ಅನ್ನೋ ಒಂದು ಫೀಲ್ ಸಮೇತನೂ ಬಂದಿರಲ್ಲ. ಬಟ್ ಅವ್ರು ನಿಮಗೆ ಫೀಲು ದೆವ್ವ ಇದೆ, ಇಲ್ಲಿ ಆತ್ಮ ಇದೆ ಅನ್ನೋ ಥರನೇ ತೋರಿಸ್ತಾ ಇರ್ತಾರೆ. ನಾನೇ ಆಗಿರ್ಬೋದು ಒಂದು ಇನ್ಕ್ಲೂಡಿಂಗ್. ಯಾಕಂದರೆ ನಾವು ದೆವ್ವ ಇದೆ ಅಂತ ನಾನು ನೋಡಿಲ್ಲ ಅದ್ರ ಸಮೇತನೂ ವ್ಯೂವರ್ಸ್ಗೆ ದೆವ್ವ ಇದೆ ಅಂತಲೇ ತೋರಿಸೋದು. ಅದರಿಂದ ಅವ್ರಿಗೆ ವ್ಯೂಸ್ ಬರುವಂಥದ್ದು. ಅವರು ಅದೇ ಥರ ತೋರಿಸ್ಕೊಂಡು ಓಡಾಡಿರ್ತಾರೆ. ಫೀಲ್ ಏನೋ ಅಂತಿರಲ್ಲ, ಆತ್ಮಗಳಿಲ್ಲ, ಮಾಮೂಲಿ ನಾವು ನಾರ್ಮಲ್ ಹಂಗೆ ಓಡಾಡ್ತೀವಿ ಹಂಗೆ ಅವ್ರಿಗೆ ಆ ಒಂದು ಗಾಳಿ ಪಾಸ್ ಆಗ್ತೀನಿ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ. ಯಾವುದೋ ಗಾಳಿ ಇರಬೇಕು, ಹೋಗ್ಬಿಡೋಣ ಮುಂದೆ ಅಂತ ಅಲ್ಲಿಂದ ಫಾಸ್ಟಾಗಿ ಮೂವ್ ಆಗ್ತಾರೆ. ಯಾಕಂದರೆ ಗಾಡಿ ಲಾಂಗ್ ನಿಲ್ತಿರ್ತಾರೆ, ದೂರ ನಿಲ್ತಿರ್ತಾರೋ ಅಲ್ಲಿಂದ ಫಾಸ್ಟಾಗಿ ಮೂವ್ ಆಗಿಬಿಡ್ತಾರೆ. ಒಂದು 2 ಮಿನಿಟ್ಸಲ್ಲಿ ಆ ಜಾಗದ ಹತ್ರ ಬರ್ತಾರೆ. ಒಂದು ಪಾಳು ಬಿದ್ದ ಮನೆ ಅಂದರೆ ಪೂರ್ತಿ ದೊಡ್ಡ ಮನೆ ಏನಲ್ಲ, ಒಂದು ಸಣ್ಣ ಮನೆ. ಈಗ ನಾವು ಹಳ್ಳಿ ತೋಟಗಳಲ್ಲೆಲ್ಲ ಯಾವ ರೀತಿ ಒಂದು ಪಾಳು ಬಿದ್ದ ಮನೆಗೆ ಇಟ್ಕೊಂಡಿರ್ತೀವಿ, ಒಂದು ಮೋಟ್ರಿಗೆ ಹಾಕಿ ಆ ಥರ ಒಂದು ಬಿಡ್ಕೊಂಡಿರ್ತಾರೆ ಒಂದು ಮನೇನ. ಆ ಪಾಳು ಬಿದ್ದ ಮನೆಯಲ್ಲಿ ಒಂದೇ ಒಂದು ಹಾಲು, ಒಂದು ಕಿಚನ್ ಬಿಟ್ಟರೆ ಏನಂದ್ರೆ ಏನೂ ಇರಲ್ಲ. ಅಲ್ಲಿ ಹೋಗ್ತಂಗೆ ಏನಂದ್ರೆ ಏನೂ ಇರಲ್ಲ. ಒಳಗಡೆ ಹೋಗ್ತಾ 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 ಒಂದು ಫೋಟೋ ಕಾಣುತ್ತೆ. ಡೈರೆಕ್ಟ್ ಎಂಟ್ರಿನೇ, ಬಾಗಿಲಿನ ಎಂಟ್ರಿ, ಡೋರ್ ಓಪನ್ ಆಗ್ತದೆ, ಒಂದು ಎಂಟ್ರಿಲಿ ಒಂದು ಫೋಟೋ ಇರುತ್ತೆ, ಒಂದು ಅಮ್ಮ ಮಗಳದು. ಬಟ್ ಮಗು ಪಾಪ ಸಣ್ಣ ಹುಡುಗಿ. ಅಲ್ಲಿರೋದು ಒಂದೇ ಆತ್ಮ ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ಅಲ್ಲಿ 2 ಆತ್ಮಗಳಿರ್ತವೆ. ಅವರೇ ಹೊರಗಡೆ ಬಂದು ಹೇಳಿರೋಂಥದ್ದು. ಏನು ಮ್ಯಾಟ್ರ್ ಏನಾಗಿರುತ್ತೆ ಅಂದರೆ, ಒಳಗಡೆ ಹೋಗ್ತಿದ್ದಂಗೆ ಅವ್ರಿಗೆ ತುಂಬ ಭಯಾನಕವಾಗಿ ಒಂದು ತಾಯಿ ಒಂದು ಮಗು ಹತ್ರ ಹೋಗ್ಬೇಕಾದ್ರೆ ಯಾವ ರೀತಿ ಫೀಲ್ ಅನಿಸುತ್ತೆ, ಒಂದು ಕಳ್ಳು ಕ್ಯೂಚುವಂಥದ್ದಾಗಿರ್ಬೋದು. ಆ ತಾಯಿನ ಮಗು ನೋಡಿದಾಗ ಯಾವ ರೀತಿ ಖುಷಿ ಆಗೋದು, ಆ ಥರ ಒಂದು ಖುಷಿಯ ನಗುವನ್ನು ಬೀರ್ತಾರೆ. ಆ ಒಂದು ಒಳಗಡೆ ಬರೋಂಥ ಸೌಂಡ್ ಅದು. ಅಲ್ಲಿಂದ ಒಳಗಡೆ ಅಡುಗೆ ಮನೆಗೆ ಹೋಗ್ತಂಗೆ ಇವರು ಬೆಳಗ್ಗೆ ಹೋಗಿ ನೋಡ್ಕೊಂಡು ಹೋಗ್ತಾರಲ್ಲ, ಏನಂದ್ರೆ ಏನೂ ಇರಲ್ಲ. ಬಟ್ ಅವ್ರು ಸಂಜೆ ಹೋದಾಗ ಆ ಜಾಗದಲ್ಲಿ ಒಬ್ಬರು ಸ್ಟೇ ಆಗೋಕ್ಕೆ ಏನು ಅವಶ್ಯಕತೆ ಇರುತ್ತೆ ಅಷ್ಟು ಐಟಮ್ಸ್ಗಳು ಆ ಜಾಗದಲ್ಲಿ ಇರುತ್ತೆ. ಕಿಚನಲ್ಲಿ ಪಾತ್ರೆಗಳಾಗಿರ್ಬೋದು,
ಸಿಲಿಂಡರ್ ವಿತ್ ಸಿಲಿಂಡರ್ ಸಮೇತನೇ ಇರುತ್ತಂತೆ ಅವ್ರು ಹೇಳಿದ್ದು. ಅದು ಅವರ ಕಲ್ಪನೆನೇನೋ ಗೊತ್ತಿಲ್ಲ, ಬಟ್ ಅವರು ನೋಡಿದಂಥ ದೃಶ್ಯಗಳು ಸಿಲಿಂಡರ್ ಸಮೇತನೇ ಇರುತ್ತೆ. ಬಟ್ ಅವ್ರಿಗೆ ಅಲ್ಲೇ ಒಂದು ಸ್ವಲ್ಪ ಡೌಟ್ ಬರುತ್ತೆ, ನಾವು ಇಷ್ಟು ದಿನದಲ್ಲಿ ಈ ಥರ ಯಾವುದೇ ಒಂದು ಘಟನೆ ನಮ್ಮ ಇದ್ರಲ್ಲಿ ನಡೆದಿಲ್ಲ, ನನಗೆ ಈ ಥರ ಏನೂ ಫೀಲ್ ಆಗಿಲ್ಲ ಅನ್ನೋ ಒಂದು ಒಳಗೊಳಗೆ ಭಯ ಸ್ಟಾರ್ಟ್ ಆಗುತ್ತೆ. ಇನ್ಫ್ಲುಯೆನ್ಸರ್ ಆದರೂ ಸಮೇತ ನಮಗೂ ಭಯ ಇರುತ್ತಲ್ಲ, ಅವ್ರಿಗೂ ಭಯ ಸ್ಟಾರ್ಟ್ ಆಗುತ್ತೆ ಪಾಪ. ಅಲ್ಲಿಂದ ಹೊರಗಡೆ ಬಂದು ಶೂಟ್ ಮುಗಿಸ್ಕೊತಾರೆ, ಒಂದು ಹಾಫ್ ಶೂಟ್ ಮುಗಿಸ್ಕೊತಾರೆ, ಇನ್ನೊಂದು ಹಾಫ್ ಶೂಟ್ ಇರುತ್ತೆ, ಹೋಗ್ಬಿಟ್ಟು ಟೀ ಕುಡ್ಕೊಂಬಂದ್ಬಿಟ್ಟು ಹಾಫ್ ಶೂಟ್ ಮಾಡ್ಕೊಂಡು ಹೋಗೋಣ ಅಂತ ಹೊರಗಡೆ ಹೋಗ್ತಾ ಇರ್ತಾರೆ. ಬಟ್ ಅಲ್ಲಿ ನಡೆಯೋದೇ ಬೇರೆ. ಆ ವಿಡಿಯೋನ ನಿಮ್ಮ ಮುಂದೆ ಹಾಕ್ಬೋದಾಯಿತು, ಬಟ್ ಯೂಟ್ಯೂಬಲ್ಲಿ ಆ ಥರ ಯಾವುದೇ ವಿಡಿಯೋಗಳನ್ನ ನಾವು ಶೇರ್ ಮಾಡೋಂಗಿಲ್ಲ, ಯಾಕಂದರೆ ಅದು ಕಾಪಿರೈಟ್ ಬರೋ ಚಾನ್ಸಸ್ ಇರುತ್ತೆ. ನಾನು ನೋಡಿರೋಂಥದ್ದು, ಅವ್ರು ಹೇಳಿರೋಂಥದ್ದು ಯೂಟ್ಯೂಬಲ್ಲೇ, ಆ ವಿಡಿಯೋ ನಾನು ಶೋ ಮಾಡೋಕ್ಕಾಗಲ್ಲ. ಆದರೂ ಇರೋದೇ ಹೇಳ್ತಾ ಇರೋದು, ನಾನು ನೋಡಿದಂಥ ವಿಡಿಯೋ. ಅವರು ಇನ್ನೇನು ಒಳಗಡೆ ಬರಬೇಕು, ಕ್ಯಾಮ್ರಾಮ್ಯಾನ್ ಕ್ಯಾಮ್ರಾ ಏನಿರುತ್ತೆ ಕೈಯಿಂದ ಕಳಿಸ್ಕೊಂಡು ಹೆಚ್ಚು ಕಮ್ಮಿ 3-4 ಕಡೆ ಮುಂದೆ ಹೋಗಿ ಬೀಳುತ್ತೆ ಕ್ಯಾಮ್ರಾ. ಅಲ್ಲಿಗೆ ಆ ಆತ್ಮ ಅವ್ರಿಗೆ ಏನು ಹೇಳ್ತಾ ಇದೆ ಅಂದರೆ, ನನ್ನ ವಿಡಿಯೋನ ನೀನು ಇಲ್ಲೇ ಬಿಸಾಕ್ ಹೋಗೋ ಅನ್ನೋ ಥರ ಅವ್ರ ಕ್ಯಾಮ್ರಾ ಬಿದ್ದೋಗ್ಬಿಡುತ್ತೆ. ಮತ್ತೆ ಅವ್ರಿಗೆ ಕ್ಯಾಮ್ರಾಮ್ಯಾನ್ ಕೈ ಜಾರ್ ಬಿದ್ದಿರ್ಬೇಕು ಅಂತ ಮತ್ತೆ ಕ್ಯಾಮ್ರಾ ಮ್ಯಾನ್ ತಗೋತಾರೆ, ಮತ್ತೆ ಒಂದು ಅಲ್ಲಿ ಹೋಗಿ ಟೀ ಕುಡ್ಕೊಂಬಂದು ಹಾಫ್ ಶೂಟಿಗೆ ಬರ್ತಾರೆ. ಬಂದಮೇಲೆ ಇನ್ಫ್ಲುಯೆನ್ಸರ್ ವಿಡಿಯೋ ಮಾಡ್ಬೇಕಾದ್ರೆ ಹಿಂದಿಂದ ಯಾರೋ ಕೈ ಹಾಕಿ ನಂಗೆ ಎಳ್ದಂಗೆ ಬಾಗ್ಲ ಹತ್ರ ನಿಂತ್ಕೊಂಡಿರ್ತಾರೆ. ಬಟ್ ಎಳೆದಾಗ ಬೀಳ್ತಾರಲ್ಲ ಆ ಥರ ಡೋರಿಂದ ಒಳಗಡೆ ಬಿದ್ದು ಬಿಡ್ತಾರೆ ಅವ್ರು ಸಡನ್ನಾಗಿ. ಅಣ್ಣಗೆ ಅಲ್ಲೇ ತುಂಬ ಭಯ ಅಂದರೆ ಫುಲ್ ಸ್ಟಾರ್ಟ್ ಭಯ ಆಗ್ಬಿಡುತ್ತೆ. ಅಲ್ಲಿಂದ ಮುಂದೆ ಬರ್ತೀವಿ, ಆ ಬೆಳಕಲ್ಲಿ ಒಂದು ನೆರಳು ನಿಧಾನ ನಡ್ಕೊಂಡು ಪಾಸು, ಈಗ ಹೆಂಗೆ ಈ ರೀತಿ ಪಾಸ್ ಆಗ್ತಾ ಇರುತ್ತೋ ಹಂಗೆ ಒಂದು ನೆರಳು ಸೈಲೆಂಟಾಗಿ ಪಾಸ್ ಆಗುತ್ತೆ ಒಂದು ತಾಯಿದು. ಮತ್ತು ಅಲ್ಲಿಂದ ಒಂದು ಹೆಣ್ಣು ಮಗುದು ನಡ್ಕೊಂಡು ಬರ್ತಾ ಇರೋಂಥ ಒಂದು ಹೆಜ್ಜೆ ಕಾಣ್ತುತ್ತೆ, ಹೆಜ್ಜೆ ಗುರುತು ಮತ್ತು ಆ ಬಾಡಿ ಶೇಪ್ ಕಾಣ್ತುತ್ತೆ. ಬಂದು ಇಬ್ಬರು ಒಂದು ಹತ್ರ ಎತ್ಕೊಂಡು ಮಗುನ ಸುತ್ತಾರ್ದಿರೋ ಥರ ಒಂದು ಫೀಲ್ ಆ ಗೋಡೆ ಮೇಲೆ ಬರುತ್ತೆ, ಒಂದು ನೆರಳು ಶಾಡೋ. ಅವ್ರಿಗೆ ತುಂಬ ಭಯ ಅಂದರೆ ಭಯ ಆಗುತ್ತೆ. ಅಲ್ಲಿಂದ ಇಮಿಡಿಯೇಟ್ಲಿ ನಾನು ಹೊರಡಬೇಕು ಅಂತ ಹೇಳ್ತಾರೆ. ಅವರು ಏನು ಇನ್ಫ್ಲುಯೆನ್ಸರ್ ಇರ್ತಾರೆ ಅವ್ರ ಪಾಪ, ಹೊರಡಬೇಕು ಅಂತ ಹೇಳ್ಕೊಂಡು ಅಲ್ಲಿಂದ ಇನ್ನೇನು ಮುಂದೆ ಬರಬೇಕು. ಕ್ಯಾಮ್ರಾಮ್ಯಾನ್ ಕೈಯಲ್ಲಿ ಹೊರಡ್ಬೇಕಾದ್ರೆ ಕ್ಯಾಮ್ರಾ ಇತ್ತು, ಬಟ್ ಅವರ ಕಾರ್ ಹತ್ರ ಬಂದಾಗ ಕ್ಯಾಮ್ರಾ ಅವ್ನ ಕೈಯಲ್ಲಿ ಇರಲ್ಲ. ನಡೆದಿದ್ದೇನು ಆ ಕ್ಯಾಮ್ರಾ ಶೂಟಲ್ಲಿ ನಿಜವಾಗ್ಲೂ ಶೂಟ್ ಆಗಿರೋದನ್ನ ನೋಡ್ಬಿಟ್ರೆ ಭಯ ಆಗ್ಬಿಡುತ್ತೆ. ಆ ಒಂದು ಘಟನೆ ಯಾವ ರೀತಿ ಇರುತ್ತೆ ಅಂದರೆ, ಆ ಕ್ಯಾಮ್ರಾ ಅಲ್ಲಿ ಬಿಟ್ಟು ಬಂದಿರ್ತಾನೆ, ರಿಯಲ್ ಆಗಿ ಅದು ಯಾವುದೇ ರೀತಿ ದೆವ್ವ ಎಳ್ಕೊಂಡಿರೋಂಥದ್ದಲ್ಲ ಕ್ಯಾಮ್ರಾ, ಅದು ಕ್ಯಾಮ್ರಾ ಮಿಸ್ ಆಗಿ ಬಿಟ್ಟು ಬಂದಿರ್ತಾನೆ. ಅಲ್ಲಿಂದ ಡೈರೆಕ್ಟ್ ಆ ನೆರಳಲ್ಲಿ ಶೂಟ್ ಆಗಿರೋಂಥದ್ದು ಏನು ಅಂದರೆ, ಆ ಒಂದು ತಾಯಿನ ಯಾರೋ ಒಬ್ರು, ಇನ್ಕ್ಲೂಡಿಂಗ್ ಯಾರೋ ಒಬ್ರು ಅಂತಲೂ ಹೇಳೋಕ್ಕಾಗಲ್ಲ, ಒಟ್ಟು ಸೂಸೈಡ್ ಥರನೇ ಅದು ನೆರಳಲ್ಲಿ ಪಾಸ್ ಆಗ್ತಾ ಇರುತ್ತೆ. ಆ ಪಾಪನು ಸಮೇತ ಅದು ನೋಡಿ ಹೇಳ್ತಾ ಇರೋ ಥರ ಒಂದು ಶಾಡೋ ಆ ನೆರಳಲ್ಲಿ ಕಾಣ್ತಾ ಇರುತ್ತೆ. ಅದು ಬಿಸಿಲಿ ಒಂದು ಲೈಟಿಗೆ ಕಾಣ್ತಾ ಇರುತ್ತೆ. ಆ ಕ್ಯಾಮ್ರಾನ ಹೋಗಿ ಪಾಪ ಧೈರ್ಯ ಮಾಡಿ ಕ್ಯಾಮ್ರಾಮ್ಯಾನ್ ಒಬ್ಬನೇ ಹೋಗ್ತಿರ್ತಾನೆ, ಇವ್ರಿಗೆ ಫುಲ್ಲು ಔಟ್ ಆಗಿರುತ್ತೆ, ಒಬ್ಬನೇ ಹೋಗಿ ತಗೊಂಬರ್ತಾನೆ. ಬಂದು ನೋಡಿದ್ಮೇಲೆ ಆ ವಿಡಿಯೋ ಶೂಟಲ್ಲಿ ಏನು ಕ್ಯಾಮ್ರಾ ಅಲ್ಲೇ ಓಪನ್ ಮಾಡಿ ನೋಡಿರ್ತಾರೆ, ಆ ಶೂಟಲ್ಲಿ ಅದು ಫುಲ್ಲು ಸ್ಕ್ರೀನ್ ಬಂದಿರುತ್ತೆ. ಬಟ್ ಅವ್ರು ಅಲ್ಲಿಂದ ಬೆಂಗಳೂರಿಗೆ ಬರ್ತಾರೆ, ಎಡಿಟ್ ಏನು ಮಾಡೋಕ್ಕೋಗಲ್ಲ, ಡೈರೆಕ್ಟ್ ಬೆಂಗಳೂರಿಗೆ ಬರ್ತಾರೆ. ಮನೆಗೆ ಆ ಶೂಟ್ನ ಎಡಿಟ್ ಮಾಡಬೇಕು ಅಂತ ಹೋದಾಗ ಅರ್ಧಕ್ಕರ್ಧ ಅವ್ರು ಶೂಟ್ ಮಾಡಿರೋವಂಥದ್ದು ಯಾವುದೇ ಒಂದು ವಿಡಿಯೋಗಳು ಕ್ಲಿಪ್ಸ್ಗಳು ಕಾಣಲ್ಲ, ಕ್ಯಾಮ್ರಾದಲ್ಲಿ ಶೂಟ್ ಮಾಡಿರೋ ಥರ ಕಾಣೋದೇ ಇಲ್ಲ. ಯಾಕಂದರೆ ಅರ್ಧಕ್ಕರ್ಧ ವಿಡಿಯೋಗಳು ಡಿಲೀಟ್ ಆಗಿರ್ತವೆ. ಮೇಯ್ನಾಗಿ ಅವ್ರು ಏನು ಎಂಟ್ರಿ ಕೊಟ್ಟಿರ್ತಾರೆ ಅದೊಂದಕ್ಕೆ ಮಾತ್ರ ಶೂಟ್ಗಳು ಕಾಣ್ತವೆ. ಅದನ್ನೇ ಪಾಪ ಅವ್ರು ಎಷ್ಟಾಗುತ್ತೋ ಅಷ್ಟು ರೀತಿ ಎಡಿಟ್ ಮಾಡಿ ಅದನ್ನು ಅವರು ಹೊರಗಡೆ ಬಂದು ಹೇಳಿದ್ದಾರೆ, ನಿಜವಾಗ್ಲೂ ಆತ್ಮಗಳು ಇವೆ ಅಂತಲೇ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಸುಳ್ಳು ಹೇಳೋಕೆ ಯಾರ ಕೈಲೂ ಆಗಲ್ಲ, ಆತ್ಮಗಳು ನಿಜವಾಗ್ಲೂ ಇದೆ ಅಂತ ಆ ವಿಡಿಯೋ ನೋಡಿದ್ಮೇಲೆ ನನಗೂ ಶಾಕ್ ಆಗಿದ್ದು. ಯಾಕಂದರೆ ಯಾರಿಗೆ ಒಬ್ರಿಗೆ ಏನೋ ಒಂದು ನಂಬಬೇಕು ಅಂದರೆ ಅದು ಅನುಭವ ಆದರೆ ಮಾತ್ರ ನಂಬೋದು. ಅವರು ಸಹ ಅನುಭವ ಆದಮೇಲೆ ಈ ಮಾತನ್ನ ಹೇಳಿರೋದು. ತುಂಬ ಭಯ ಇರೋದ್ರಿಂದ ಅವರು ಹೊರಗಡೆ ಬಂದು ಹೇಳ್ತಾರೆ. ಅವ್ರು ಆಮೇಲೆ ಹೇಳ್ತಾರೆ, ಯಾರೇ ಈ ಥರ ಕೆಟ್ಟ ಒಂದು ಆಟಗಳಿಗೆ ಕೈ ಹಾಕಕ್ಕೆ ಹೋಗ್ಬೇಡಿ, ಯಾಕಂದರೆ ಅಲ್ಲೇ ಅವರು ಆತ್ಮ ಇದೆಯೋ ಇಲ್ಲೋ ಅವ್ರಿಗೆ ಗೊತ್ತಿಲ್ಲ, ಬಟ್ ಅವ್ರು ಹೇಳಿರ್ತಾರೆ. ಅದನ್ನ ಅವ್ರು ಕೇಳಿದ್ರೆ ಹೊರಗಡೆ ಬಂದಾಗ ಅವ್ರಿಗೊಂದು ಫೀಲ್ ಆಗುತ್ತೆ ನೋಡಿ, ಇನ್ನೊಂದ್ಸತಿ ಅಂಥ ಆಟಗಳಿಗೆ ಕೈ ಹಾಕಬಾರ್ದು ಅಂತ ಅನ್ನಿಸ್ಬಿಡುತ್ತೆ. ಅಷ್ಟು ಭಯ ಅಂದರೆ ಭಯ ಉಂಟಾಗ್ಬಿಡುತ್ತೆ. ಅವ್ರು ಹೇಳ್ತಾರೆ ಹೊರಗಡೆ ಬಂದು, ಯಾರು ಈ ಥರ ಕೆಟ್ಟ ಚಟಗಳಿಗೆ ಕೈ ಹಾಕಬೇಡಿ, ಯಾಕಂದರೆ ಇವತ್ತು ನಾನು ಹೋಗಿ ಬಂದಿರೋದು ಹೆಚ್ಚು, ಈ ವಿಡಿಯೋ ನೋಡಿ ಅಂತೇಳಿ ಅವ್ರು ಶೋ ಮಾಡ್ತಾರೆ. ಆವಾಗ ನಮಗೆ ಗೊತ್ತಾಗುತ್ತೆ ಈ ಥರ ಯಾವುದೇ ಒಂದು ವಿಡಿಯೋಗಳನ್ನ ನಾವು ಮಾಡೋದು ತಪ್ಪು ಅಂತ. ನನಗೂ ಅದಕ್ಕೆ ನಾನು ಇದು ಯಾವುದೇ ಒಂದು ಕೆಟ್ಟ ಆಟಗಳಿಗೆ ಕೈ ಹಾಕಕ್ಕೆ ಹೋಗಲ್ಲ, ಯಾಕಂದ್ರೆ ಅದು ನಮ್ಮ ಮೈ ಮೇಲೆ ನಾವೇ ಚಪ್ಪಡಿಕಲ್ಲಿ ಹಾಕೊಂಡಂಗೆ. ಒಂದು ಚೂರು ಮಿಸ್ ಆದ್ರೂ ಸಮೇತ ಎಷ್ಟು ಆತ್ಮಗಳಿಗೆ ನಾವು ಬಲಿ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಯಾರೇ ನೈಟ್ ಹೊತ್ತಲ್ಲಿ ಓಡಾಡಕ್ಕೆ ಹೋಗಬೇಡಿ, ದಯಮಾಡಿ ಹೇಳ್ತಾರೆ, ಅದನ್ನ ಅರ್ಥ ಮಾಡ್ಕೊಂಡು ಮುಂದೆ ಹೋಗಿ. ನಾನು ಇದೇ ರೀತಿ ವಿಡಿಯೋಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಇದೇ ರೀತಿ ಆತ್ಮಗಳ ವಿಡಿಯೋ ಆಗಿರ್ಬೋದು, ಆತ್ಮಗಳು ಇದೆಯೋ ಇಲ್ವೋ ಅನ್ನೋ ಒಂದು ಡೌಟ್ನ ಕ್ಲಿಯರ್ ಮಾಡ್ಕೊಳೋಕ್ಕಾಗಿರ್ಬೋದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್.